ಓಂ ವಿಧಿತಾಖಿಲ ಶಾಸ್ತ್ರ ಸುಧಾ ಜಲದೆ ಮಹಿಕೋಪನಿಷತ್ಕಥಿತಾರ್ಥ ನಿಧೇ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿತ ಮೇ ಚರಣಂ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಗುರು ಗೋಚಾರ ಫಲ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಬಹಳಷ್ಟು ಜನ ಕುಂಭರಾಶಿಯ ಗುರುಬಲ ಹೋಗ್ತಾ ಇದೆ, ಮುಗಿದೋಯ್ತು ಕುಂಭರಾಶಿಯ ಅದೃಷ್ಟ, ಹೀಗೆಲ್ಲ ಭಯ ಪಡಿಸ್ತಾ ಇದ್ದಾರೆ. ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಗುರುವಿನ ಬದಲಾವಣೆ ಈ ವರ್ಷ 12 ರಾಶಿಯವರೆಗೂ ಒಳ್ಳೆ ಫಲನೇ. ಯಾಕೆಂದ್ರೆ ಗುರು ಹೋಗ್ತಾ ಇರೋದೇ ಉಚ್ಚ ಸ್ಥಾನಕ್ಕೆ. ಏನು ಗುರು ದೃಷ್ಟಿ ಕುಂಭರಾಶಿಯವರ ಮೇಲೆ ಇರಲ್ಲ, ಅಷ್ಟೇ ಬಿಟ್ರೆ ಬೇರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೂ ಗುರು ಬಲ ಅನ್ನುವಂಥದ್ದು ಇಲ್ಲ ಅನ್ನೋದಂತೂ ಸತ್ಯ. ಹಾಗಾದ್ರೆ ಕುಂಭರಾಶಿಯವರು ಕೆಟ್ಟದ್ದಾಗತ್ತಾ? ಕಳೆದ 1 ವರ್ಷದಿಂದ ಕುಂಭರಾಶಿಯವರಿಗೆ ಗುರುಬಲ ಬಂದು ಒಂದು ಉನ್ನತವಾದಂತಹ ಸ್ಥಾನಮಾನ, ಗೌರವ, ಒಂದು ಹಂತಕ್ಕೆ ಒಂದು ಸ್ವಲ್ಪ ಅಭಿವೃದ್ಧಿ ಎಲ್ಲವನ್ನ ಕಾಣ್ತಾ ಬಂದ್ರಿ. ಯಾಕೆಂದ್ರೆ ಗುರುವಿನ 9ನೇ ಮನೆ ದೃಷ್ಟಿ ಅನ್ನುವಂಥದ್ದು ಕುಂಭರಾಶಿಯವರ ಮೇಲೆ ಬಿದ್ದಿತ್ತು. ಈಗ ಗುರು ನಿಮ್ಮ ರಾಶಿಯಿಂದ 6ನೇ ಮನೆಗೆ ಹೋಗ್ಬಿಡ್ತಾರೆ. 5ನೇ ಮನೆಯಲ್ಲಿದ್ದಂಥ ಗುರು 6ನೇ ಮನೆಗೆ ಹೋಗ್ಬಿಡ್ತಾರೆ. ಯಾವತ್ತು ಹೋಗ್ತಾರೆ? ಜೂನ್ 2ನೇ ತಾರೀಕು. ವಿಶೇಷವಾಗಿ 2026ರಿಂದ 2027 ಜೂನ್ 15ನೇ ತಾರೀಕುವರೆಗೂ 379 ದಿನಗಳ ಕಾಲ ಕುಂಭರಾಶಿಯವರಿಗೆ ಗುರುಬಲ ಇಲ್ಲ ಅನ್ನುವಂಥದ್ದು ಪರಮ ಸತ್ಯ. ಅದನ್ನ ಯಾರೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಬಹಳ ಮುಖ್ಯ ಕಣ್ರಿ. ನಿಮ್ಮ ಮೂಲ ಜಾತಕ ಇದೆಯಲ್ಲ, ಅದನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ, ಗುರುವಿನ ಸ್ಥಾನ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಗುರು ಏನಾದ್ರೂ ಸ್ವಂತ ಮನೆಯಲ್ಲಿದ್ದಾರಾ, ಉಚ್ಚ ಸ್ಥಾನದಲ್ಲಿದ್ದಾರಾ, ನಿಮ್ಮ ಮೂಲ ಜಾತಕದಲ್ಲಿ ಮಿತ್ರನ ಮನೆಯಲ್ಲಿದ್ದಾರಾ? ಭಯ ಪಡೋ ಅವಶ್ಯಕತೆ ಇಲ್ಲ. ಗುರುಬಲ ಗೋಚಾರದಲ್ಲಿ ಹೋದ್ರೂ ಕೂಡ ಜನ್ಮದಲ್ಲಿ ಗುರುಬಲ ಇರುತ್ತೆ. ಅದೇ ಜನ್ಮದ ಜಾತಕದಲ್ಲಿ ಗುರು ಏನಾದ್ರು ನೀಚ ಸ್ಥಾನ, ಶತ್ರುವಿನ ಮನೆ, ಅಥವಾ ಸಮಬಲ, ಇಲ್ಲಾಂದ್ರೆ ವಕ್ರಿ, ಅಸ್ತಂಗತ, ಪಾಪಕರ್ತರ ಯೋಗ, ಅಥವಾ ಪಾಪಗ್ರಹದ ಜೊತೆ ಯುತಿ, ಈ ಥರದ್ದೇನಾದ್ರೂ ಆಗಿದ್ರೆ ಮಾತ್ರ ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಆಗತ್ತೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೂ ಸಹ ಅದಕ್ಕೆಲ್ಲ ಸುಲಭ ಪರಿಹಾರಗಳಿದೆ. ನೀವೇನು ದೊಡ್ಡ ದೊಡ್ಡ ಯಾಗಗಳೇ ಮಾಡಿಸ್ಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಅನ್ನೋಂಥದ್ದಿಲ್ಲ. ಬಹಳ ಸುಲಭವಾದ ಪರಿಹಾರಗಳೇ ಇದೆ, ಅದನ್ನೆಲ್ಲ ಮಾಡ್ಕೋಬಹುದು. ಸರಿ, ಹಾಗಾದ್ರೆ ಹೇಗಿದೆ? ನಾವು ಪ್ರಾರಂಭದಿಂದ ನೋಡ್ಬಿಡೋಣ. 6ನೇ ಮನೆಯಲ್ಲಿ ಗುರು ಇದ್ರೆ ಏನ್ ಫಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಷಷ್ಠ ಭಾವ ಏನ್ ಹೇಳುತ್ತೆ? 6ನೇ ಮನೆ ಗುರುಲಿ ಸ್ವಲ್ಪ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು, ಸಾಲದ ಕಡೆ ಹೆಚ್ಚು ಗಮನ ಕೊಡಬೇಕು, ಶತ್ರುಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ಗುರುವು ಗೋಚಾರದಲ್ಲಿ ಷಷ್ಠದಲ್ಲಿದ್ದರೆ ಕಫ ಪ್ರಕೃತಿ ದೋಷಗಳು, ಅಂದ್ರೆ ಲಂಗ್ಸ್ ಇಶ್ಯೂಸು, ಗಂಟ್ಲು ತೊಂದರೆ, ಮೂಗಿನ ತೊಂದರೆ, ನೆಗಡಿ ಸಮಸ್ಯೆ ಇದೆಲ್ಲ ಆಗುತ್ತೆ. ಜೊತೆಗೆ ಮಧುಮೇಹ, ಯಾರ್ಯಾರು ಡಯಾಬಿಟಿಕ್ ಇದೆಯೋ ಅವ್ರಿಗೆಲ್ಲ ಜಾಸ್ತಿ ಆಗುತ್ತೆ. ರಕ್ತದೊತ್ತಡ, BP ರಿಲೇಟೆಡ್ ಕೂಡ ಇಶ್ಯೂಸ್ ಆಗುತ್ತೆ. ಕಫಬಾಧೆ ಜಾಸ್ತಿ ಆಗಿ ಅಜೀರ್ಣ ಜಾಡ್ಯಗಳು ಜಾಸ್ತಿ ಆಗುತ್ತೆ. ಅಜೀರ್ಣ ತೊಂದರೆಗಳು, ಕರುಳಿನ ಬೇನೆ ಅಂದ್ರೆ ಕರುಳಿನ ತೊಂದರೆಗಳು ಆಗುವಂಥದ್ದು, ಹಣಕಾಸಿನ ವಿರೋಧ ಉಂಟಾಗುತ್ತೆ. ಜೊತೆಗೆ ನಿರಾಮಯ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದ್ರೆ ಏನಾಗುತ್ತೆ? ಸ್ವಲ್ಪ ಮಟ್ಟಿಗೆ ಸಾಲಗಳನ್ನ ಹೆಚ್ಚು ಮಾಡುವಂತ ಸಾಧ್ಯತೆ, ಸಾಲ ಬಾಧೆಗೆ ನೀವು ಋಣವಾಗ್ಬಿಡ್ತೀರಾ. ಹಾಗಾಗಿ ಸಾಧ್ಯವಾದಷ್ಟು ಸಾಲ ಬಾಧೆನ ಕಡಿಮೆ ಮಾಡ್ಕೋಬೇಕು. ಹೆಚ್ಚು ಖರ್ಚು ಮಾಡಕ್ ಹೋಗ್ಬೇಡಿ ಕುಂಭರಾಶಿಯವರು. ಈ 1 ವರ್ಷ ನಿಮ್ಮ ಹಣದ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ಜೊತೆಗೆ ಅತ್ಯಧಿಕ ಶತ್ರುಗಳು, ನಿಮ್ಮ ಆತ್ಮೀಯವಾದಂತ ಮಿತ್ರರೇ ನಿಮಗೆ ಶತ್ರುಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ರಕ್ತ ಪ್ಯೂರಿಫೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಮನೆ ಊಟನೇ ಜಾಸ್ತಿ ಮಾಡಿ, ಹೊರಗಡೆ ಊಟ ಮಾಡಬೇಡಿ. ಆರೋಗ್ಯದಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳು ಜಾಸ್ತಿನೇ ಕಾಣುತ್ತೆ. ಇನ್ನು ಇದೆಲ್ಲ ನೋಡಿ, ಋಣ ಅಂದ್ರೆ ಒಂದು ಸಾಲ, ಇನ್ನೊಂದು ರೋಗ, ಇನ್ನೊಂದು ಶತ್ರು, ಈ 3 ಕಡೆಗೆ ನೀವು ಗಮನ ಕೊಟ್ರೆ ಸಾಕು, ಬೇರೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಬಟ್ ಸಾಲ ಅಂತೂ ಖಂಡಿತ ಮಾಡಬೇಡಿ. ಕಂಜೂಸ್ ಅಂದ್ರೆ ಕಂಜೂಸ್ ಆಗ್ಬಿಡ್ಬೇಕು. ಕುಂಭರಾಶಿಯವರು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಬೈಕೊಂಡ್ರು ಪರವಾಗಿಲ್ಲ ಜನ, ಇವಳೇನಪ್ಪ ಇಷ್ಟೊಂದು ಕಂಜೂಸು, ಇವಳೇನಪ್ಪ ಇಷ್ಟೊಂದು ಕಂಜೂಸು, ಖರ್ಚೇ ಮಾಡಲ್ಲ, ಪರವಾಗಿಲ್ಲ, ಬೈಕೊಂಡ್ರು ಪರವಾಗಿಲ್ಲ. ಹಣ ಅವಶ್ಯಕತೆ ಕುಂಭರಾಶಿಯವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೂನ್ 2ನೇ ತಾರೀಕು ನಂತರ. ಹಾಗಾಗಿ ಸಾಧ್ಯವಾದಷ್ಟು ದುಡ್ಡನ್ನ ಹೆಚ್ಚು ಖರ್ಚು ಮಾಡದೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಇನ್ನು ದ್ವಿತೀಯಾಧಿಪತಿ ಷಷ್ಠದಲ್ಲಿದ್ರೆ ಏನು ಫಲ ಅನ್ನುವಂಥದ್ದು ಹೇಳುತ್ತೆ. ಧನೇಶೇ ರಿಪುಭಾವಸ್ತೆ ಸಶುಭೆ ಶತ್ರುಶೋಧನಂ ಸಪಾಪೆ ಶತ್ರುಶೋ ಹಾನಿ ಜಂಘ ವೈಕಲ್ಯವಾನ ಭವೇತ್ ಎನ್ನುವಂತೆ
ಗುರು ಅಶುಭನಾದರೆ ಮಾತ್ರ ನೆಗೆಟಿವ್ ಆಗುತ್ತೆ. ಶುಭನಾಗಿದ್ದಾನೆ ಯಾಕೆಂದ್ರೆ ಅವನು ಉಚ್ಚ ಸ್ಥಾನದಲ್ಲಿರ್ತಾನೆ. ಗುರು ಭಗವಂತ ಉಚ್ಚ ಸ್ಥಾನದಲ್ಲಿರ್ತಾನೆ. ನೋಡಿ, ನಾವು ಭಗವಂತನನ್ನು ಹೇಗೆ ಕರಿತೀರಿ? ಅವನು ಹೋಗು ಬಾ, ಅವನಿಗಾನೆ ನೋಡ್ಕೋತಾನೆ, ಹೀಗೆ ನಾವು ಮಾತಾಡ್ತೀವಲ್ವಾ. ಭಗವಂತನ ಜೊತೆ ನಾವು ಎಷ್ಟು ಆತ್ಮೀಯತೆನೆ ಹೊಂದಿದೀವಿ. ಅದೇ ನಮ್ಮ ಹಿರಿಯರು ಗುರುಗಳನ್ನ ಬನ್ನಿ ಹೋಗಿ ಅಂತ ಕರಿತೀವಿ ಅಲ್ವಾ. ಭಗವಂತನ ಹತ್ರ ಎಷ್ಟು ಏಕವಚನದಲ್ಲಿ ಮಾತಾಡ್ಕೋತೀವಿ ನಾವು. ಅವನಿದ್ದಾನೆ, ಆ ಪರಮೇಶ್ವರ ಇದ್ದಾನೆ, ಆ ಮಹಾವಿಷ್ಣು ಇದ್ದಾನೆ, ಅವನ ಕಾಲಭೈರವ ನೋಡ್ಕೋತಾನೆ, ಆ ತಾಯಿ ನೋಡ್ಕೋತಾಳೆ. ಹೀಗೆ ಏಕವಚನದಲ್ಲಿ ಮಾತಾಡ್ತೀವಿ ನಾವು. ಅಂದ್ರೆ ಸಾಮರಸ್ಯ ಸಂಬಂಧ ಭಗವಂತನಿಗೆ ಮತ್ತೆ ಭಕ್ತರಿಗೆ ನಮ್ಗೆ ಎಷ್ಟು ಚೆನ್ನಾಗಿದೆ ಅನ್ನೋ ಅಂತ ತಿಳಿಬಹುದು. ಸರಿ, ಹಾಗಾದ್ರೆ ಏನಪ್ಪ, ಸ್ವಲ್ಪ ಮಾತೃವರ್ಗದಿಂದ ತಾಯಿ ಕಡೆಯಿಂದ ಸ್ವಲ್ಪ ತೊಂದರೆಗಳು ಉಂಟಾಗ್ಬೋದು. ಗುರು ಹಿರಿಯರೊಂದಿಗೆ ವಾಗ್ವಾದಗಳಾಗೋದು, ಸ್ವಲ್ಪ ಬೇಸರ ಆಗುವಂಥದ್ದು, ಶತ್ರುಗಳಿಂದ ವಂಚನೆ ಆಗುವಂಥದ್ದು, ಮೋಸ ಹೋಗುವಂಥದ್ದು, ಆಸ್ಪತ್ರೆಗೆ ತಿರುಗಾಡೋದು ಜಾಸ್ತಿ ಆಗ್ಬೋದು. ನಿಮಗೆ ಆಗ್ಬೋದು, ನಿಮ್ಮ ಕುಟುಂಬದವ್ರಿಗೆ ಆಗ್ಬೋದು. ಆಮೇಲೆ ಕೆಟ್ಟ ಕೆಟ್ಟ ಅಭ್ಯಾಸಗಳು ಮಾಡ್ಕೊಳ್ಳೋದು, ಕೆಟ್ಟ ಕೆಟ್ಟ ಸಹವಾಸಗಳು ಸೇರ್ಕೊಳ್ಳೋದು, ಕೆಟ್ಟ ಕೆಲಸಗಳು ಮಾಡೋದು, ಈ ಥರದ್ದೆಲ್ಲ ಉತ್ತೇಜನ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಎಳೆದಿಟ್ಕೋಬೇಕು ಆದಷ್ಟು. ಜೊತೆಗೆ ಮಾತಿನಿಂದ ಸಹ ಸ್ವಲ್ಪ ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮಾತಿನಿಂದ. ಇನ್ನು 11ನೇ ಮನೆ ಅಧಿಪತಿನೂ ಕೂಡ ನಿಮಗೆ ಗುರುನೇ. 11th ಹೌಸ್ ನಿಮಗೆ ಅಧಿಪತಿ ಗುರುನೇ. ಆದ್ರಿಂದ 11ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ರೆ ಏನು, ಲಾಭಾಧಿಪತಿಯು ಕುಂಭರಾಶಿಯವರಿಗೆ ಗೋಚಾರದಲ್ಲಿ 6ನೇ ಮನೆಯಲ್ಲಿದ್ದಾಗ ಜಾತೋ ರೋಗ ಸಮನ್ವಿತ ಶತ್ರುಭಿಹಿ ಪರಪೀಡಿತ ಎನ್ನುವಂತೆ ರೋಗಗಳು ಎಲ್ಲ ಅದೇ ಹೇಳುತ್ತೆ ನೋಡಿ. ರೋಗ, ಆರೋಗ್ಯದ ಕಡೆ ಗಮನ ಕೊಡಿ ಕುಂಭರಾಶಿಯವರು. ಎಸ್ಪೆಷಲಿ BP, ಶುಗರು, ಈ ಥರ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಹಾರ್ಟ್ ರಿಲೇಟೆಡ್, ಕಫ, ಲಂಗ್ಸು, ಕರುಳು, ಈ ಥರ ರಿಲೇಟೆಡ್ ಆಗಿ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ. ಶತ್ರುಗಳಿಂದ ಪೀಡಿಸಲ್ಪಡುವರು, ಕಾನೂನು ರಕ್ಷಣೆ, ಸ್ವಲ್ಪ ಕಾನೂನು ಕಡೆ ಹೆಚ್ಚು ಗಮನ ಕೊಡಬೇಕು. ಯಾವುದಾದ್ರೂ ಲೂಸ್ ಟಾಕ್ಸ್ ಮಾತಾಡೋದು, ಯಾರನ್ನೋ ಬೈಯೋದು, ಅಕಸ್ಮಾತ್ ಒಂದು ಕೈ ಮಾಡಿಬಿಡೋದು, ಸುಮ್ಮನೆ ಕಾನೂನಿನ ಸಮಸ್ಯೆಗಳು ಸಿಕ್ಕಾಕೊಂಡು ಸ್ಟೇಷನ್ನು ಕೇಸು ಅಂತೆಲ್ಲ ಓಡಾಡೋದು ಬೇಡ. ವೈದ್ಯಕೀಯ ವೃತ್ತಿಯಲ್ಲಿ ಮಾತ್ರ ಧನಾರ್ಜನೆ ಜಾಸ್ತಿ. ಯಾರ್ಯಾರು MBBS ಸ್ಟೂಡೆಂಟ್ಸ್ ಇದ್ದಾರೆ, MBBS ಓದ್ಬಿಟ್ಟು MD ಮಾಡಿಕೊಂಡು ವೈದ್ಯರಾಗಿದ್ದೀರಾ, ಹಾಸ್ಪಿಟ್ಲು ಕ್ಲಿನಿಕ್ ನಡೆಸ್ತಾ ಇದ್ದೀರಾ, ಲ್ಯಾಬು ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದೀರಾ, ಅಂಥವ್ರಿಗೆ ವೈದ್ಯದಲ್ಲಿರ್ತಕ್ಕಂಥವ್ರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅನುಚಿತ ಕಲಹಗಳು, ಸುಮ್ಮನೆ ಕಲಹಗಳು, ಜಗಳಗಳಾಗುತ್ತೆ. ಋಣಗಳಿಂದ ಪೀಡಿಸಲ್ಪಡುವವರು, ಅಂದರೆ ಸಾಲದಿಂದ ಹೆಚ್ಚು ಹಿಂಸೆ ಪಟ್ಕೋತೀರಾ. ಸ್ವಯಂ ವಿಧ್ವಂಸಕ, ನಿಮ್ಮನ್ನು ನೀವೇ ಹಾಳು ಮಾಡ್ಕೋತೀರಾ. ನಾನು ಅದಕ್ಕೆ ಆಗಲೇ ಹೇಳಿದ್ದು, ದುಡ್ಡನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ಸ್ವಲ್ಪ ಮತ್ತೆ ಈ ಅಕ್ರಮ ದಂಧೆಗಳು ಇದೆಲ್ಲ ಮಾಡುವಂಥ ಸಾಧ್ಯತೆ ಯಾವುದಕ್ಕೂ ಕೈ ಹಾಕಕ್ಕೆ ಹೋಗ್ಬಿಡಿ. ಅದ್ರಲ್ಲಿ ತುಂಬ ಇಂಪಾರ್ಟೆಂಟು. ಸಾಧ್ಯವಾದಷ್ಟು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಕುಂಭರಾಶಿಯವರಿಗೆ ಬಹಳ ಅಗತ್ಯವಾಗಿರತಕ್ಕಂಥದ್ದು. ಇನ್ನು 6ನೇ ಮನೆಯಲ್ಲಿ ಗುರು ಇದ್ದಾಗ ಏನು ಫಲ, ನೆಗೆಟಿವ್ ಫಲ ಏನು, ಪಾಸಿಟಿವ್ ಫಲ ಏನು, ಅದನ್ನು ನಾವು ಒಂದ್ಸಲ ನೋಡಿಬಿಟ್ಟು ಆಮೇಲೆ ಪರಿಹಾರದ ಬಗ್ಗೆ ಚಿಂತನೆ ಮಾಡೋಣ. ಸರಿ, ಗುರು ಈಗ 6ನೇ ಮನೆಯಲ್ಲಿದ್ರೆ ಏನು ಫಲ ಅಂತಂದ್ರೆ ವ್ಯಾಧಿಗ್ರಸ್ತರು, ಮತ್ತೆ ನಿಮ್ಮ ಸೇವಕರಿಂದ ನಿಮಗೆ ತೊಂದರೆ ಆಗುವಂಥದ್ದು, ಕೆಲಸದವರಿಂದ ಸ್ವಲ್ಪ ಬೇಸರ ಆಗುವಂಥದ್ದು, ಶತ್ರುತ್ವ, ಮತ್ತೆ ಧೈರ್ಯ ಹೆಚ್ಚಾಗಿ ಸಿಗುತ್ತೆ, ಅದು ತುಂಬ ಇಂಪಾರ್ಟೆಂಟು. ಶೀಘ್ರ ಕೋಪಿಗಳು, ಕೋಪ ಜಾಸ್ತಿ ಮಾಡ್ಕೋಬಾರದು, ಆದಷ್ಟು ಮೆಡಿಟೇಷನ್ ಮಾಡಬೇಕು ಕುಂಭರಾಶಿಯವರು. ಖಂಡಿತವಾಗ್ಲೂ ನೀವು ಯಾವ್ದಾದ್ರು ಗುರುಗಳ ಮೂಲ ಕ್ಷೇತ್ರ ದರ್ಶನ ಮಾಡಬೇಕು. ಗಾಣಿಗಾಪುರ, ಮಂತ್ರಾಲಯ, ಅಥವಾ ಶಿರಡಿ, ಶೃಂಗೇರಿ, ಈ ಥರ ಗುರುಗಳ ಮೂಲ ಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವರ ವೃದ್ಧಿಯನ್ನು ಅಸೂಯೆ ಪಡುವಂತಹ ಪರಿಸ್ಥಿತಿಗಳು ಬರುತ್ತೆ, ಖಂಡಿತ ಪಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಭೂಮಿ, ಆಸ್ತಿ, ಸೈಟು, ಹೊಲ, ಗದ್ದೆ ಈ ವಿಚಾರದಲ್ಲಿ ಸ್ವಲ್ಪ ಜಗಳಗಳು, ವ್ಯಾಜ್ಯಗಳು ಬರುವಂಥದ್ದು. ನಿಮ್ಮ ಜೊತೆಗಿರೋರೇ ನಿಮ್ಗೆ ಚೂರಿ ಹಾಕುವಂಥ ಸಾಧ್ಯತೆ. ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ನಂಬಿಕೆ ಇಂಪಾರ್ಟೆಂಟೇ, ಎಲ್ಲರನ್ನೂ ನಂಬಬೇಕು, ನಂಬಿಕೆಯಲ್ಲೇ ಜೀವನ. ಬಟ್ ಎಷ್ಟು ಮಟ್ಟಿಗೆ ನಂಬಬೇಕು ಅಷ್ಟು ಮಟ್ಟಿಗೆ ಮಾತ್ರ ನಂಬಿ, ಅದಕ್ಕಿಂತ ಹೆಚ್ಚು ಮಾಡಬೇಡಿ. ವಿವೇಕ ಶೂನ್ಯ ಅಂದರೆ ಜನರಲ್ ನಾಲೆಡ್ಜ್ ನಿಮಗೆ ಶೂನ್ಯ ಆಗ್ಬಿಡುತ್ತೆ, ನಿಮ್ಮದೇ ಒಂದು ದಾರಿ ಆಗ್ಬಿಡುತ್ತೆ. ಆ ದಾರಿಗೆ ಹೋಗೋದು ಬೇಡ. ಆದಷ್ಟು ಪ್ಲಾನ್ ಮಾಡಿ. ಮಕ್ಕಳ ಜೊತೆ ದ್ವೇಷ ಮಾಡ್ಕೋಬೇಡಿ, ಅದು ನಿಮ್ಗೆ ತುಂಬ ಇಂಪಾರ್ಟೆಂಟು. ಮತ್ತು ಸ್ವಲ್ಪ ಮನೋರೋಗಿಗಳು, ಸ್ವಲ್ಪ ಮಾನಸಿಕ ರೋಗ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಣ ಸುಮ್ಮನೆ ಖರ್ಚಾಗ್ತಾ ಇರುತ್ತೆ, ಸುಮ್ಮನೆ ವೇಸ್ಟ್ ಖರ್ಚುಗಳು ಮಾಡ್ತಿರ್ತೀರಾ, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಹಣಕ್ಕೆ, ಬೇರೆಯವರ ವಸ್ತುಗೆ ಆಸೆ ಪಡ್ಲಿಕ್ಕೆ ಹೋಗ್ಬೇಡಿ. ಅದನ್ನು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಕೆಟ್ಟ ಹೆಸರು ಉಂಟಾಗುವಂಥ ಸಾಧ್ಯತೆ. ಜೊತೆಗೆ ಯಾರ್ಯಾರು ಈ ಅಡ್ವೊಕೇಟು, ಲಾ ಓದ್ತಾ ಇದ್ದೀರೋ ಅಥವಾ ಜರ್ನಲಿಸಮ್ ರಿಲೇಟೆಡ್ ಓದ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬೇರೆ ಯಾವುದು ಕೂಡ ನಿಮಗೆ ಅಷ್ಟೊಂದು ಅಭಿವೃದ್ಧಿ ಇಲ್ಲ. ಓವರಾಲ್ ನೋಡಿದಾಗ ನನಗೆ ಸ್ವಲ್ಪ ಬೇಸರ ಆಗ್ತಿದೆ, ಎಲ್ಲ ಕೆಟ್ಟದ್ದೇ ಬರ್ತಾ ಇದೆ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಋಣ, ರೋಗ, ಶತ್ರು. ಋಣ ಅಂದರೆ ಸಾಲ, ರೋಗ ಅಂದರೆ ಆರೋಗ್ಯ ತೊಂದರೆ ಆಗೋದು, ಶತ್ರುಗಳು ಉತ್ಪತ್ತಿ ಆಗೋದು. ಇದು ಮೂರನ್ನು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ಕಂಜೂಸ್ ಮಾಡಿ, ನೀವಾಯಿತು, ನಿಮ್ಮ ಕೆಲಸ ಆಯಿತು. ಆರೋಗ್ಯ ನೋಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ತುಂಬ ಇಂಪಾರ್ಟೆಂಟು. ಗುರುಶಾಂತಿ ಖಂಡಿತವಾಗಲೂ, ಕಡ್ಡಾಯವಾಗಲೂ, ಅಗತ್ಯವಾಗಿ ಬೇಕು ನಿಮಗೆ. ಗುರುಶಾಂತಿ ಮಹಾಯಾಗ ನೋಡಿ, ನಿಮ್ಮ ಊರಿನ ಸುತ್ತಮುತ್ತ ಎಲ್ಲಾದರೂ ಗ್ರಾಮಗಳಲ್ಲೋ
ಸಿಟಿಯಲ್ಲೋ ಎಲ್ಲಾದರೂ ದೇವಸ್ಥಾನದಲ್ಲಿ ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲೋಗಿ ನೀವು ಪಾರ್ಟಿಸಿಪೇಟ್ ಮಾಡಿ. ಒಂದು 500, 1000, 2000, 5000 ಡೇ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಅದನ್ನು ಕಟ್ಬಿಟ್ಟು ನೀವು ಅದನ್ನು ಪಾರ್ಟಿಸಿಪೇಟ್ ಮಾಡಿ. ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ಆವಾಗ ನೀವು ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಜೂನ್ 2ನೇ ತಾರೀಕೆ ಮಾಡ್ತಾ ಇದ್ದೀನಿ. ಈ ಒಂದು ಮಹಾಯಾಗದಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಲಕ್ಷ್ಮೀ ಹೋಮ ಮಾಡ್ತಾ ಇದ್ದೀವಿ. ಜೊತೆಗೆ 1,00,000 ಸ್ವಾಹಾಕಾರ ಗುರುಶಾಂತಿ ಮಹಾಯಾಗ. ಅಂತ್ಯ ಶನಿ ನಡೀತಾ ಇರೋದ್ರಿಂದ ಇದರಲ್ಲಿ ಶನಿ ಶಾಂತಿನೂ ಕೂಡ ಆಗುತ್ತೆ. 1,000 ಸ್ವಾಹಾಕಾರದಲ್ಲಿ ಶನಿ ಶಾಂತಿ ಆಗುತ್ತೆ ನವಗ್ರಹ ಹೋಮದಲ್ಲಿ. ಇದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ನೀವು ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ನಿಮಗೆ ಕಳಿಸಿದ್ದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಡ್ರೆಸ್ ಎಲ್ಲ ಕಳಿಸ್ಕೊಟ್ರೆ ನಿಮ್ಮ ಹೆಸರಲ್ಲಿ ಪೂಜೆ ಆಗಿ ಸಂಕಲ್ಪ ಆಗಿ ಹೋಮದ ಯಾಗದ ಮುಗಿದ ಮೇಲೆ ನಿಮಗೆ ಕರುಂಗಲಿ ಮಾಲ ಅನ್ನುವಂಥದ್ದು ಪ್ರಸಾದದ ಮುಖಾಂತರ ಮನೆಗೆ ಬಂದು ಸೇರುತ್ತೆ. ಪ್ರಸಾದದಲ್ಲಿ ಕರುಂಗಲಿ ಮಾಲೆ ಇರುತ್ತೆ, ನಿಮಗೆ ಕೊರಿಯರ್ ಮುಖಾಂತರ ಬರುತ್ತೆ. ಅದನ್ನು ನೀವು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಪೂಜೆಗೆ ನೀವು ಪಾಲ್ಗೊಳ್ಬೇಕಂದ್ರೆ 1,001 ರೂಪಾಯಿ ಮೊತ್ತವನ್ನು ನೀವು ಪೇ ಮಾಡಬೇಕಾಗುತ್ತೆ. ಇದನ್ನು ಪೇ ಮಾಡೋದ್ರಿಂದ ನಿಮ್ಮ ಹೆಸರು ಸಂಕಲ್ಪ ಆಗಿ ಪೂಜೆ ಆಗಿ ಪ್ರಸಾದ ಮನೆಗೆ ಬರುತ್ತೆ. ಪೂಜೆಗೆ ಪೇ ಮಾಡಿದವರೇ ಬರಬೇಕಾ ಗುರುಗಳೇ, ಬೇರೆಯವ್ರು ಬರಬಾರ್ದು ಅಂತಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು. ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಮಹಾಯಾಗ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಂದು ನೀವು ಪೂಜೆಯಲ್ಲಿ ಪಾಲ್ಗೊಂಡು ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕ್ಷೇತ್ರದಲ್ಲಿ ದೇವರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು, ಏನು ಇಶ್ಯೂಸ್ ಇಲ್ಲ. ಇನ್ ಕೇಸ್ ನಿಮಗೆ ದುಡ್ಡು ಇದೆ, ನಾನು ಪೇ ಮಾಡ್ತೀನಿ ಬರ್ತೀನಿ ಅಂತಂದರೆ ಬಂದು ಸಂಕಲ್ಪ ಮಾಡಿಸ್ಕೊಂಡು ಪೂಜೆ ಪ್ರಸಾದ ಪಡ್ಕೋಬೋದು. ಸುಮಾರು ಜನ ದುಡ್ಡು ಪೇ ಮಾಡ್ತಾರೆ, ನಾವು ಬರೋಕ್ಕಾಗಲ್ಲ ಗುರುಗಳು ಅಷ್ಟು ದೂರ, ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆಗೆ ಬಂದು ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಬೆಂಗಳೂರು ಸಿಟಿಲಿ. ಸುಮಾರು ಜನ ಬರೋಕ್ಕಾಗಲಿಲ್ಲ ಅಂತಂದರೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಲೈವ್ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಬೆಳಗ್ಗೆ 5:30 2 ಗಂಟೆವರೆಗೂ ಲೈವ್ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಈ ಮಧ್ಯೆ ವಿಶೇಷವಾಗಿ ಈ ಒಂದು ಜಾಗಕ್ಕೆ ನೀವು ಬರಬೇಕು ಅಂತಂದರೆ ಫಸ್ಟ್ ಕಮೆಂಟಲ್ಲಿ ಲೊಕೇಶನ್ ಪಿನ್ ಆಗಿರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬರ್ಬೋದು, ಏನು ತೊಂದರೆ ಏನಿಲ್ಲ. ಖಂಡಿತ ಬನ್ನಿ, ನೀವು ಬನ್ನಿ, ಕುಟುಂಬ ಸಹಿತ ಸಪರಿವಾರ ಸಮೇತ ನಿಮ್ಮ ಸ್ನೇಹಿತರು, ಎದುರುಗಡೆ ಪಕ್ಕದ ಮನೆ ಹಿಂದುಗಡೆ ಮನೆಯೂ ಕರ್ಕೊಂಡ್ಬನ್ನಿ, ಬಂದು ದರ್ಶನ ಮಾಡಿ ಅನ್ನದಾನ ಸ್ವೀಕಾರ ಮಾಡ್ಕೊಂಡು ಹೋಗಿ. ಇದು ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದದಿಂದ ನಡೀತಾ ಇರತಕ್ಕಂಥ ಯಾಗ. ಇದಕ್ಕೆ ಕೇವಲ ನೀವು 8431384001 ಈ ಒಂದು ನಂಬರ್ಗೆ ಮಾತ್ರ ನೀವು ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಯಾವ ನಂಬರ್ ಕಾಲ್ ಮಾಡಿದ್ರೂ ಡೀಟೇಲ್ಸು ಸಿಗೋದಿಲ್ಲ. ವಿಶೇಷವಾಗಿ ಈ ಯಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ. ನೋಡಿದ್ರಲ್ಲ ಈ ಒಂದು ಗುರು ಗೋಚಾರ ಫಲ ಹೇಗಿದೆ ಕುಂಭರಾಶಿಯವರಿಗೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.